ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಕೆಮಿಸ್ಟ್ರಿಯಿಂದ ಪ್ರೋಟೀನ್ಸ್ ಆ್ಯಂಡ್ ಅಮೈನೋ ಎಸಿಡ್ಸ್ ಅನ್ನೋ ಚಾಪ್ಟರ್ ಬಗ್ಗೆ ಸ್ಟಡಿ ಮಾಡೋಣ. ಸೊ ಇನ್ ದಿಸ್ ಚಾಪ್ಟರ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಡೆಫಿನಿಷನ್ ಆಫ್ ಪ್ರೋಟೀನ್ ಆ್ಯಂಡ್ ಅಮೈನೋ ಎಸಿಡ್ಸ್. So their classification of proteins, classification of amino acids and various examples. So proteins and amino acids ಅನ್ನೋ ಚಾಪ್ಟರಲ್ಲಿ ನಾವು ಪ್ರೋಟೀನ್ಸ್ ಮತ್ತು ಅಮೈನೋ ಎಸಿಡ್ಸ್ ಬಗ್ಗೆ ಜೊತೆಗೆ ಅದರ ಕ್ಲಾಸಿಫಿಕೇಷನು ಮತ್ತು ಹಲವಾರು ಎಕ್ಸಾಂಪಲ್ಸ್ ಬರ್ತವೆ. ಎಕ್ಸಾಂಪಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಲೆಟ್ ಅಸ್ ಬಿಗಿನ್ ಅವರ್ ಡಿಸ್ಕಷನ್ ಸ್ಟಾರ್ಟಿಂಗ್ ವಿತ್ ಪ್ರೋಟೀನ್ಸ್. ಪ್ರೋಟೀನ್ಸ್ ಡೆಫಿನೇಷನಿಂದ ನಾವು ನಮ್ಮ ಸಬ್ಜೆಕ್ಟನ್ನು ಸ್ಟಾರ್ಟ್ ಮಾಡೋಣ. ಸೊ ಪ್ರೋಟೀನ್ಸ್ ಅಂದರೆ ಏನು? ಪ್ರೋಟೀನ್ಸ್ ಆರ್ ಕಾಂಪ್ಲೆಕ್ಸ್ ನೈಟ್ರೋಜನಸ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಫೌಂಡ್ ಇನ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಪ್ರೋಟೀನ್ಸ್ ಆರ್ ಕಾಂಪ್ಲೆಕ್ಸ್ ನೈಟ್ರೋಜನಸ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಫೌಂಡ್ ಇನ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಹಾಗಂದ್ರೆ ಏನು? ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ನೈಟ್ರೋಜನಸ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್? ಮೀನಿಂಗ್ the substances or compounds containing nitrogen atom. So those substances or those compounds which are containing nitrogen atoms are referred as nitrogenous organic substance. So nitrogenous organic substance ಅಂದರೆ ಯಾವ ಸಬ್ಸ್ಟೆನ್ಸ್ ಅಲ್ಲಿ ನೈಟ್ರೋಜನ್ ಅಟಮ್ ಇರುತ್ತೋ ಅಂಥ ಸಬ್ಸ್ಟೆನ್ಸ್ಗೆ ನಾವು ನೈಟ್ರೋಜನಸ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಹೌದಾ? ಸೊ ಪ್ರೋಟೀನ್ಸ್ ಆರ್ ಕಾಂಪ್ಲೆಕ್ಸ್ ನೈಟ್ರೋಜನಸ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್. ಸೊ ಪ್ರೋಟೀನ್ಸ್ ಏನವು? ಅವು ಕಾಂಪ್ಲೆಕ್ಸ್ ನೈಟ್ರೋಜನಸ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಆಗಿರ್ತವೆ. ಸೊ ದೇ ಆರ್ ಫೌಂಡ್ ಇನ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸೊ ದೇರ್ ಲೊಕೇಶನ್. ಸೊ ಪ್ರೋಟೀನ್ಸ್ ನಮ್ಮ ಬಾಡಿಯಲ್ಲಿ ಪ್ರೋಟೀನ್ಸ್ ಲೊಕೇಶನ್ ಎಲ್ಲಿದೆ? ಪ್ರೋಟೀನ್ಸ್ ಆರ್ ಪ್ರೆಸೆಂಟ್ ಇನ್ ಹೇರ್, ನೇಲ್ಸ್, ಮಸಲ್ಸ್, ಎನ್ಸೈಮ್ಸ್ ಎಕ್ಸೆಟ್ರಾ. ಸೊ ಪ್ರೋಟೀನು ಹೇರಲ್ಲಿದೆ, ನೇಲ್ಸ್, ಮಸಲ್ ಮತ್ತು ಎನ್ಸೈಮ್ಸ್ ಇನ್ನು ವೇರಿಯಸ್ ಪಾರ್ಟ್ಸ್ ಆಫ್ ಅವರ್ ಬಾಡಿ ಇಟ್ ಈಸ್ ಫೌಂಡ್. ಸೊ ಪ್ರೋಟೀನ್ಸ್ ಆರ್ ಕಾಂಪ್ಲೆಕ್ಸ್ ನೈಟ್ರೋಜನಸ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಫೌಂಡ್ ಇನ್ all living organisms. Now let us learn some facts about proteins. So proteins ಬಗ್ಗೆ ಒಂದಿಷ್ಟು ಫ್ಯಾಕ್ಟ್ಸ್ ಇದಾವೆ, ಫ್ಯಾಕ್ಟ್ಸ್ ತಿಳ್ಕೊಳ್ಳೋಣ. ಫಸ್ಟ್ ಫ್ಯಾಕ್ಟ್, ಪ್ರೋಟೀನ್ಸ್ ಕಾನ್ಸ್ಟಿಟ್ಯೂಟ್ ಅಬೌಟ್ 15% ಆಫ್ ಎವರೇಜ್ ಹ್ಯೂಮನ್ ಬಾಡಿ ವೇಟ್. ಅಂದರೆ ಸೊ ಒಬ್ಬ ಮನುಷ್ಯನ ಒಟ್ಟು ತೂಕದಲ್ಲಿ 15% ಪ್ರೋಟೀನಿಂದ ಆಗಿರುತ್ತೆ. ಮೀನಿಂಗ್ ಅದರ ಅರ್ಥ, ನಿಮ್ಮ ಬಾಡಿ ವೇಟು 50 kg ಆಗಿತ್ತಪ್ಪ ಅಂತಂದರೆ ಅದರಲ್ಲಿ ಅಂದಾಜು 7.5 kg 7.5 kg ಪ್ರೋಟೀನಿಂದ ಆಗಿರುತ್ತೆ. ಸೊ ಫಸ್ಟ್ ಫ್ಯಾಕ್ಟ್, ಪ್ರೋಟೀನ್ ಕಾನ್ಸ್ಟಿಟ್ಯೂಟ್ ಅಬೌಟ್ 15% ಆಫ್ ಎವರೇಜ್ ಹ್ಯೂಮನ್ ಬಾಡಿ ವೇಟ್. ಓಕೆ, ದಿಸ್ ಈಸ್ ದ ಫಸ್ಟ್ ಫ್ಯಾಕ್ಟ್. ಸೆಕೆಂಡ್ ಫ್ಯಾಕ್ಟ್, ಎನಿಮಲ್ಸ್ ಕಂಟೈನ್ ಮೋರ್ ಪ್ರೋಟೀನ್ ದೆನ್ ಪ್ಲಾಂಟ್ಸ್. ಸೊ ಪ್ಲಾಂಟ್ಗಿಂತ ಎನಿಮಲ್ಸಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ. ದಿಸ್ ಇಸ್ ಅ ಫ್ಯಾಕ್ಟ್, ಯು ಶುಡ್ ರಿಮೆಂಬರ್. ಎನಿಮಲ್ಸ್ ಕಂಟೈನ್ ಮೋರ್ ಪ್ರೋಟೀನ್ ದೆನ್ ಪ್ಲಾಂಟ್ಸ್. ಸೊ ಎನಿಮಲ್ಸಲ್ಲಿ ಜಾಸ್ತಿ ಪ್ರೋಟೀನ್ ಇರುತ್ತೆ ಕಂಪೇರ್ ಟು ಪ್ಲಾಂಟ್ಸ್. ಥರ್ಡ್ ಫ್ಯಾಕ್ಟ್ ಈಸ್ ಪ್ರೋಟೀನ್ಸ್ ಆನ್ ಹೈಡ್ರೋಲೈಸಿಸ್ ಗಿವ್ ಅಲ್ಫಾ ಅಮೈನೋ ಎಸಿಡ್ಸ್. ಸೊ ಅಲ್ಫಾ ಅಮೈನೋ ಆಸಿಡ್ ಬಗ್ಗೆ ನಾವು ಲೇಟರ್ ವಿ ವಿಲ್ ಲರ್ನ್ ಅಬೌಟ್ ಅಲ್ಫಾ ಅಮೈನೋ ಆಸಿಡ್ಸ್ ಲೇಟರ್ ಇನ್ ದಿಸ್ ಕ್ಲಾಸ್. ಸೊ ಬಿಫೋರ್ ಲೆಟ್ ಅಸ್ ಲರ್ನ್ ಅಬೌಟ್ ಹೈಡ್ರೋಲೈಸಿಸ್. ವಾಟ್ ಇಸ್ ದ ಮೀನಿಂಗ್ ಆಫ್ ಹೈಡ್ರೋಲೈಸಿಸ್? ಸೊ ಈ ಹೈಡ್ರೋಲೈಸಿಸ್ ಬಗ್ಗೆ ಆಲ್ರೆಡಿ ಕ್ಲಾಸಲ್ಲಿ ತಿಳಿಸಿದ್ದೀನಿ. ಸೊ ದ ಮೀನಿಂಗ್ ಆಫ್ ಹೈಡ್ರೋಲೈಸಿಸ್ ಈಸ್ ಎಡಿಷನ್ ಆಫ್ ವಾಟರ್. ಹೈಡ್ರೋಲೈಸಿಸ್ ಅಂದರೆ ಎಡಿಷನ್ ಆಫ್ ವಾಟರ್, ನಾಟ್ ಓನ್ಲಿ ಜಸ್ಟ್ ಎಡಿಷನ್ ಆಫ್ ವಾಟರ್. ದ ಆ್ಯಕ್ಚುಯಲ್ ಮೀನಿಂಗ್ ಆಫ್ ಹೈಡ್ರೋಲೈಸಿಸ್ ಈಸ್ ಬ್ರೇಕ್ ಡೌನ್ ಆಫ್ ಅ ಕಾಂಪೌಂಡ್ ಬೈ ಆ್ಯಡಿಂಗ್ ವಾಟರ್. ಹೈಡ್ರೋಲೈಸಿಸ್ ಅಂದರೆ ಒಂದು ಕಾಂಪೌಂಡನ್ನು 2 ಭಾಗಗಳಾಗಿ ಬ್ರೇಕ್ ಡೌನ್ ಮಾಡುವಂಥದ್ದು. ಯಾವ ರೀತಿ? ಬೈ ಆ್ಯಡಿಂಗ್ ವಾಟರ್. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ ಹೈಡ್ರೋಲೈಸಿಸ್ ಅಂದರೆ ಏನಂತೇಳಿ. NaCl, it is a compound plus on addition with water H2O. This is hydrolysis reaction. This will give NaOH plus HCl. See, NaCl is a compound. That compound is break down into 2 groups, that is NaOH and HCl. How? By adding water, that is H2O. This process is called as hydrolysis. So our third and very very important fact is proteins on hydrolysis give alpha amino acids. Meaning, so proteins ಅನ್ನು ನಾವು ಹೈಡ್ರೋಲೈಸಿಸ್ ಮಾಡಿದರೆ ನಮ್ಗೆ ಆಲ್ಫಾ ಅಮೈನೋ ಆಸಿಡ್ ಸಿಗುತ್ತೆ. ದಿಸ್ ಈಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್. ಹೌದಾ? ಯು ಶುಡ್ ರಿಮೆಂಬರ್, ಪ್ರೋಟೀನ್ಸ್ ಆನ್ ಹೈಡ್ರೋಲೈಸಿಸ್ ಗಿವ್
alpha amino acids. In this video, I am going to deal with only amino acids, and later in the next video we are going to discuss about proteins. ಈ ವಿಡಿಯೋಯಲ್ಲಿ ನಾನು ಅಮೈನೋ ಆಸಿಡ್ಸ್ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡ್ತೀನಿ. ಯಾಕೆ ಅಮೈನೋ ಆಸಿಡ್ಸ್? ನೀವೊಂದು ಪ್ರಶ್ನೆ ಬರ್ಬೋದು ನಿಮ್ಮಲ್ಲಿ, ಸರ್ ಪ್ರೋಟೀನ್ಸ್ ಹೇಳ್ತಾ ಇದ್ರಿ, ಈಗ ಅಮೈನೋ ಆಸಿಡ್ ಯಾಕೆ ಶಿಫ್ಟ್ ಆಗ್ತದೆ ಅಂತೇಳಿ. ಯಾಕಪ್ಪ ಅಂತಂದರೆ ನಿಮ್ಗೆ ಈಗ ಅರ್ಥ ಆಗುತ್ತಾ. ಸೊ ಅಮೈನೋ ಆಸಿಡ್ಸ್ ಅಂದರೆ ಏನಂತ ಫಸ್ಟ್ ತಿಳ್ಕೊಳ್ಳೋಣ. ಅಮೈನೋ ಆಸಿಡ್ಸ್ ಆರ್ simple organic compounds containing both amino and carboxylic group. ಅಮೈನೋ ಆಸಿಡ್ಸ್ ಅಂದರೆ ದೇ ಆರ್ ಸಿಂಪಲ್ ಆರ್ಗ್ಯಾನಿಕ್ ಕಂಪೌಂಡ್ಸ್. ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂದರೆ ಏನಂತ ನಿಮ್ಗೆ ಗೊತ್ತು? ಸೊ ಗೊತ್ತಿದ್ದವರು ಕಮೆಂಟ್ ಬಾಕ್ಸಲ್ಲಿ ಅದರ ಆನ್ಸರ್ ಬರೀರಿ. ಕಂಟೈನಿಂಗ್ ಬೋತ್ ಅಮೈನೋ, ದಟ್ ಇಸ್ NH2, ಅಮೈನೋದ ಫಂಕ್ಷನಲ್ ಗ್ರೂಪ್ NH2, ಆ್ಯಂಡ್ ಕಾರ್ಬಾಕ್ಸಿಲಿಕ್ ಗ್ರೂಪ್ ನಿಮ್ಮೆಲ್ಲರಿಗೂ ಗೊತ್ತು COOH. ಸೊ ಕಾರ್ಬಾಕ್ಸಿಲಿಕ್ ಆಸಿಡ್ ಬಗ್ಗೆ ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ. So these are simple organic compounds containing both amino, NH2 and carboxylic group. This is a simple definition of amino acids. ಇಲ್ಲಿ ಅಮೈನೋ ಆಸಿಡ್ ಅನ್ನೋ ವರ್ಡ್ ಇಂದ ನೀವು ಕನ್ಫ್ಯೂಸ್ ಆಗಬೇಡ್ರಿ. ನಾವು ಆಲ್ರೆಡಿ ಅಮೈನ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಅಮೈನ್ಸ್ ಅಂದರೆ ದೇ ಆರ್ ದ ಡೆರಿವೇಟಿವ್ಸ್ ಆಫ್ ಅಮೋನಿಯಾ. ದೇ ಆರ್ ಡಿಫ್ರೆಂಟ್, ಅಮೈನೋ ಆಸಿಡ್ಸ್ ಆರ್ ಡಿಫ್ರೆಂಟ್. ಓಕೆ, ಅಮೈನ್ಸ್ ಬೇರೆ, ಅಮೈನೋ ಆಸಿಡ್ಸ್ ಬೇರೆ. ಓಕೆ, ಅಮೈನೋ ಆಸಿಡ್ಸ್ ಆರ್ ಡೆಸಿಗ್ನೇಟೆಡ್ ಆಸ್ ಆಲ್ಫಾ, ಬೀಟಾ, ಗಾಮಾ. ಸೊ ಅಮೈನೋ ಆಸಿಡ್ಸನ್ನು ನಾವು ಫರ್ದರ್ ಆಲ್ಫಾ, ಬೀಟಾ, ಗಾಮಾ ಅಂತ ಗುರುತಿಸ್ತೀವಿ. ನಾನು ಆಲ್ರೆಡಿ ಒಂದು ಕ್ವಶನ್ ಹಾಕಿದ್ದೆ ನಿಮಗೆ, ಪ್ರೋಟೀನ್ ಹೇಳ್ತಾ ಇದ್ದೆ, ಒಮ್ಮೆ ಸಡನ್ನಾಗಿ ಅಮೈನೋ ಆಸಿಡ್ ಬಗ್ಗೆ ಶಿಫ್ಟ್ ಆದೆ ಅಂತೇಳಿ. ಯಾಕಪ್ಪ ಅಂತಂದ್ರೆ ನೋಡ್ರಿ, ಆಲ್ಫಾ ಅಮೈನೋ ಆಸಿಡ್ಸ್ ಆರ್ ಬಿಲ್ಡಿಂಗ್ ಬ್ಲಾಕ್ ಆಫ್ ಪ್ರೋಟೀನ್ಸ್. ಆಲ್ಫಾ ಅಮೈನೋ ಆಸಿಡ್ಸ್ ಆರ್ ಬಿಲ್ಡಿಂಗ್ ಬ್ಲಾಕ್ ಆಫ್ ಪ್ರೋಟೀನ್ಸ್. ಅಮೈನೋ ಆಸಿಡ್ಸನ್ನು ನಾವು 3 ವೇರಿ ಡೆಸಿಗ್ನೇಟ್ ಮಾಡಿದ್ದೀವಿ. ಒಂದು ಆಲ್ಫಾ, ಇನ್ನೊಂದು ಬೀಟಾ, ಇನ್ನೊಂದು ಗಾಮಾ. ಬಟ್ ನಮಗಿಲ್ಲಿ ಬೀಟಾ ಮತ್ತು ಗಾಮಾ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂದರೆ ಆಲ್ಫಾ ಅಮೈನೋ ಆಸಿಡ್ಸ್, ಓನ್ಲಿ ಆಲ್ಫಾ ಅಮೈನೋ ಆಸಿಡ್ಸ್ ಆರ್ ಬಿಲ್ಡಿಂಗ್ ಬ್ಲಾಕ್ ಆಫ್ ಪ್ರೋಟೀನ್ಸ್. ಅಂದ್ರೆ ಪ್ರೋಟೀನ್ಗಳ ಅತಿ ಚಿಕ್ಕ ಘಟಕ ಅಥವಾ ಮೂಲ ಘಟಕ ಯಾವುದಪ್ಪ ಅಂದರೆ ಅದು ಆಲ್ಫಾ ಅಮೈನೋ ಆಸಿಡ್ಸ್. ಹಾಗಾದರೆ ಪ್ರೋಟೀನ್ಸ್ ಯಾವುದರಿಂದ ಮಾಡಲ್ಪಟ್ಟಿದೆ ಹೇಳಿ ನೋಡೋಣ. ಎಸ್, ಪ್ರೋಟೀನ್ಸ್ ಆರ್ ಮೇಡ್ ಅಪ್ ಆಫ್ ಅಮೈನೋ ಆಸಿಡ್ಸ್. ಹೌದಾ? ಸೊ ಪ್ರೋಟೀನ್ಸು ಅಮೈನೋ ಆಸಿಡ್ಸಿಂದ ಮಾಡಲ್ಪಟ್ಟಿದೆ. ಪ್ರೋಟೀನ್ನ ಮೂಲ ಘಟಕ ಯಾವುದಪ್ಪ ಅಂತಂದರೆ ಅದು ಅಮೈನೋ ಆಸಿಡು. ಹೀಗಾಗಿ ನಾವು ಫಸ್ಟು ಅಮೈನೋ ಆಸಿಡ್ ಬಗ್ಗೆ ತಿಳ್ಕೊಂಡು ನೆಕ್ಸ್ಟ್ ಪ್ರೋಟೀನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಆಲ್ಫಾ ಅಮೈನೋ ಆಸಿಡ್ಸ್ ಆರ್ ಬಿಲ್ಡಿಂಗ್ ಬ್ಲಾಕ್ ಆಫ್ ಪ್ರೋಟೀನ್ಸ್, ಆ್ಯಂಡ್ ಅಬೌಟ್ 20 ಅಮೈನೋ ಆಸಿಡ್ಸ್ ಆರ್ ಫೌಂಡ್ ಇನ್ ಪ್ರೋಟೀನ್ಸ್. ಪ್ರೋಟೀನಲ್ಲಿ 20 ಅಮೈನೋ ಆಸಿಡ್ಸ್ಗಳಿದ್ದಾವೆ, ಆ್ಯಂಡ್ ಆಲ್ ಆರ್ ಆಲ್ಫಾ ಅಮೈನೋ ಆಸಿಡ್ಸ್. ಪ್ರೋಟೀನ್ಸು ಅಮೈನೋ ಆಸಿಡ್ಸಿಂದ ಮಾಡಲ್ಪಟ್ಟಿದೆ. ಸೊ ಪ್ರೋಟೀನ್ನಲ್ಲಿ 20 ಅಮೈನೋ ಆಸಿಡ್ಸ್ ಇದ್ದಾವೆ. ಆ 20 ಅಮೈನೋ ಆಸಿಡ್ಸು ಆಲ್ಫಾ ಅಮೈನೋ ಆಸಿಡ್ಗಳಾಗಿದ್ದಾವೆ. ಹೌದಾ? ಸೊ ಪ್ರೋಟೀನ್ಸ್ ಯಾವುದನ್ನು ಮಾಡಲ್ಪಟ್ಟಿದೆ? ಅಮೈನೋ ಆಸಿಡ್ಸ್. ಎಂಥ ಅಮೈನೋ ಆಸಿಡು? ಆಲ್ಫಾ ಅಮೈನೋ ಆಸಿಡ್. Now we will shift our focus on alpha amino acids, starting with general formula of alpha amino acid, or we can also refer it as general structure of alpha amino acids. This is the general formula or general structure of alpha amino acid, that is RCHCOOH NH2. NH2 amino group, COOH carboxylic group. So these two group together make alpha amino acids. So RCH COOH NH2. R is a functional group, NH2 is a amino group, COOH is carboxylic group. Examples for amino acids: one is glycine, alanine, serine, cysteine, aspartic acid, lysine, etc. These are the only examples which are mentioned in your syllabus. So we are going to focus on these examples. So important topic in this chapter, that is classification of amino acids. So amino acids ಅನ್ನು ಫಸ್ಟ್ ಕ್ಲಾಸಿಫೈ ಮಾಡೋಣ, ಆಮೇಲೆ ಅದಕ್ಕೆ ಎಕ್ಸಾಂಪಲ್. ಸೊ ಎಕ್ಸಾಂಪಲ್ಗೆ ಸ್ಟ್ರಕ್ಚರ್, ಈ ರೀತಿ ನಾವು ತಿಳ್ಕೊತ ಹೋಗೋಣ. ಸೊ ಫಸ್ಟ್ ಕ್ಲಾಸಿಫಿಕೇಷನ್ ಆಫ್ ಅಮೈನೋ ಆಸಿಡ್ಸ್. ಸೊ ಅಮೈನೋ ಆಸಿಡ್ಸನ್ನು ನಾವು ಭಾಳ ವೇಸಲ್ಲಿ ಕ್ಲಾಸಿಫೈ ಮಾಡ್ತೀವಿ.
ಸೊ ನಾವಿಲ್ಲಿ ಬೇಸಿಕಲಿ ಸೊ 3 ಬೇಸಲ್ಲಿ ಕ್ಲಾಸಿಫೈ ಮಾಡ್ತಾ ಇದ್ವಿ ಅಮೈನೋ ಆಸಿಡ್ಸನ್ನು. ಫಸ್ಟ್ ಡಿಪೆಂಡಿಂಗ್ ಅಪಾನ್ ಇಟ್ಸ್ ನೇಚರ್, ಸೆಕೆಂಡ್ ಡಿಪೆಂಡಿಂಗ್ ಅಪಾನ್ ದೇರ್ ಸ್ಟ್ರಕ್ಚರ್, ಥರ್ಡ್ ಒನ್ ಡಿಪೆಂಡಿಂಗ್ ಅಪಾನ್ ದೇರ್ ಬಯೋಲಾಜಿಕಲ್ ಇಂಪಾರ್ಟೆನ್ಸ್. ಸೊ ಡಿಪೆಂಡಿಂಗ್ ಅಪಾನ್ ನೇಚರ್, ಡಿಪೆಂಡಿಂಗ್ ಅಪಾನ್ ದೇರ್ ಸ್ಟ್ರಕ್ಚರ್, ಡಿಪೆಂಡಿಂಗ್ ಅಪಾನ್ ದೇರ್ ಬಯೋಲಾಜಿಕಲ್ ಇಂಪಾರ್ಟೆನ್ಸ್. ಸೊ ಇವು 3 ಆಧಾರದ ಮೇಲೆ ನಾವು ಅಮೈನೋ ಆಸಿಡ್ಸನ್ನು ಕ್ಲಾಸಿಫೈ ಮಾಡ್ತೀವಿ. ನಾವು ಲೆಟ್ ಅಸ್ ಲರ್ನ್ ದ ಕ್ಲಾಸಿಫಿಕೇಶನ್ ಆಫ್ ಅಮೈನೋ ಆಸಿಡ್ಸ್ ಬೇಸ್ಡ್ ಆನ್ these 3 things. First one, there is classification of amino acid based upon their nature. So nature ಆಧಾರದ ಮೇಲೆ ಅಮೈನೋ ಆಸಿಡ್ಸನ್ನು ನಾವು 3 ಕ್ಯಾಟಗರಿಯಾಗಿ ಕ್ಲಾಸಿಫೈ ಮಾಡಿದ್ದೀವಿ. ಒಂದು ಅಸಿಡಿಕ್ ಅಮೈನೋ ಆಸಿಡ್, ಇನ್ನೊಂದು ಬೇಸಿಕ್ ಅಮೈನೋ ಆಸಿಡ್, ಇನ್ನೊಂದು ನ್ಯೂಟ್ರಲ್ ಅಮೈನೋ ಆಸಿಡ್. ಇಲ್ಲಿ ಯು ಹ್ಯಾವ್ ಟು ರಿಮೆಂಬರ್ ದ ಅಸಿಡಿಕ್, ಬೇಸಿಕ್ ಆ್ಯಂಡ್ ನ್ಯೂಟ್ರಲ್, ದೀಸ್ 3 ವರ್ಡ್ಸ್. ಸೊ ಡಿಪೆಂಡಿಂಗ್ ಅಪಾನ್ ದ ನೇಚರ್, ದ್ಯಾಟ್ ಇಸ್ ಸ್ವಭಾವದ ಮೇಲೆ ಅಸಿಡಿಕ್ ಅಮೈನೋ ಆಸಿಡ್, ಬೇಸಿಕ್ ಅಮೈನೋ ಆಸಿಡ್ ಮತ್ತು ನ್ಯೂಟ್ರಲ್ ಅಮೈನೋ ಆಸಿಡ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ. ಸೊ ಅಸಿಡಿಕ್, ಬೇಸಿಕ್, ನ್ಯೂಟ್ರಲ್. ಸೊ ಯಾವಾಗ ಅಸಿಡಿಕ್ ಆಗಿರುತ್ತೆ, ಯಾವಾಗ ಬೇಸಿಕ್ ಆಗಿರುತ್ತೆ, ಯಾವಾಗ ನ್ಯೂಟ್ರಲ್ ಆಗಿರುತ್ತಪ್ಪ ಅಂತಂದರೆ, ಸೊ ನಿಮಗೆ ಗೊತ್ತು ಅಮೈನೋ ಆಸಿಡಲ್ಲಿ 2 ಫಂಕ್ಷನಲ್ ಗ್ರೂಪ್ ಇದ್ದಾವೆ. ಒಂದು ಅಮೈನೋ ದಟ್ ಈಸ್ NH2, ಇನ್ನೊಂದು ಕಾರ್ಬಾಕ್ಸಿಲಿಕ್ ಗ್ರೂಪ್ ದಟ್ ಈಸ್ COOH. ಈಗ ಒಂದೊಂದಾಗಿ ತಿಳ್ಕೊತ ಹೋಗೋಣ. ಫಸ್ಟ್ ಅಸಿಡಿಕ್ ಅಮೈನೋ ಆಸಿಡ್. ಸೊ ಅಸಿಡಿಕ್ ಅಮೈನೋ ಆಸಿಡ್ ಅಂದರೆ ಏನು? ಸೊ ಅಮೈನೋ ಆಸಿಡ್ ಕಂಟೈನಿಂಗ್ 2 or more COOH ಗ್ರೂಪ್ ಆ್ಯಂಡ್ 1 ಅಮೈನೋ ಗ್ರೂಪ್ ದಟ್ ಈಸ್ NH2. ಅಮೈನೋ ಅಂದರೆ NH2. ಸೊ ನೋಡಿರಿ, ಯಾವ ಗ್ರೂಪಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು COOH ಗ್ರೂಪ್ಸ್ ಇರುತ್ತೋ ಸೊ ಅಂಥ ಗ್ರೂಪಿಗೆ ನಾವು ಅಸಿಡಿಕ್ ಅಮೈನೋ ಆಸಿಡ್ ಅಂತ ಕರಿತೀವಿ ಗ್ರೂಪ್. ಸೊ COOH ಗ್ರೂಪ್ ಜಾಸ್ತಿ ಇದ್ದರೆ ಅದು ಅಸಿಡಿಕ್ ಅಮೈನೋ ಆಸಿಡ್ ಅಂತ ಕರಿತೀವಿ. ಸೊ COOH ಗ್ರೂಪ್ ಕಡಿಮೆ ಇದ್ದರೆ ಏನಂತ ಕರಿತೀವಿ? ಸೊ ಅದ್ರ ಬಗ್ಗೆ ಮುಂದೆ ಕಲಿಯೋಣ. ಸೊ ಎಕ್ಸಾಂಪಲ್ ಫಾರ್ ಅಸಿಡಿಕ್ ಅಮೈನೋ ಆಸಿಡ್, ಒಂದು ಎಸ್ಪಾರ್ಟಿಕ್ ಆಸಿಡ್, ಇನ್ನೊಂದು ಗ್ಲುಟಾಮಿಕ್ ಆಸಿಡ್. ಸೊ ಯು ಹ್ಯಾವ್ ಟು ರಿಮೆಂಬರ್ ದೀಸ್ ಎಕ್ಸಾಂಪಲ್ಸ್ ಬಿಕಾಸ್ ಒಂದು ಕ್ವಶನ್ ಕೇಳಿದ್ರು. ಸೊ ಮೇ ಬಿ ಲಾಸ್ಟ್ ಇಯರ್ ಕೇಳಿದ್ರು ಕ್ವಶನ್ ಏನಂತೇಳಿ, ಗಿವ್ ದಿ ಕ್ಲಾಸಿಫಿಕೇಶನ್ ಆಫ್ ಅಮೈನೋ ಆಸಿಡ್ಸ್ ಡಿಪೆಂಡಿಂಗ್ ಅಪಾನ್ ನೇಚರ್ ವಿತ್ ಎಕ್ಸಾಂಪಲ್. ಸೊ ಎಕ್ಸಾಂಪಲ್ ಕೇಳಿದ್ರು. ಸೊ ಎಕ್ಸಾಂಪಲ್ ಯು ಹ್ಯಾವ್ ಟು ರಿಮೆಂಬರ್, ನೀವು ಎಕ್ಸಾಂಪಲ್ ಬರೀಲೇಬೇಕು. ಅಸ್ಪಾರ್ಟಿಕ್ ಆಸಿಡ್, ಗ್ಲುಟಾಮಿಕ್ ಆಸಿಡ್. ಸೊ ಯಾವ ರೀತಿ ನೆನಪಿಡ್ತೀರಿ? ಯು ಹ್ಯಾವ್ ಟು ಮೇಕ್ ಅ ಕೀವರ್ಡ್. ಫಾರ್ ಎಕ್ಸಾಂಪಲ್ AG and AC. A stands for aspartic acid and G stands for glutamic acid. AC stands for acidic amino acid. ಸೊ AG AC ಅಂತ ಇದರ ನೆನಪಿಟ್ಕೋಬೇಕು ನೀವು. ಅಸಿಡಿಕ್ ಅಮೈನೋ ಆಸಿಡ್ಗೆ ಎಕ್ಸಾಂಪಲ್ಲು AG, ಅಸ್ಪಾರ್ಟಿಕ್ ಆಸಿಡ್, ಗ್ಲುಟಾಮಿಕ್ ಆಸಿಡ್. ಸೊ ಇದರ ನೀವು ಕೀವರ್ಡ್ ಸಹಾಯದಿಂದ ನೆನಪಿಟ್ಕೋಬೇಕು. ನೆಕ್ಸ್ಟ್ ಬೇಸಿಕ್ ಅಮೈನೋ ಆಸಿಡ್. ಇಲ್ಲೇನಪ್ಪ ಅಂತಂದರೆ 2 or more ಅಮೈನೋ ಗ್ರೂಪ್ ಇರುತ್ತಾ, 1 COOH ಗ್ರೂಪ್ ಇರುತ್ತೆ. ಸೊ ಇದು ಬೇಸಿಕ್ ಅದ. ಸೊ ಇಲ್ಲಿ COOH ಗ್ರೂಪು ಅದು ಎಸಿಡಿಕ್ ಗ್ರೂಪು ಅದು ಕಡಿಮೆ ಇರುತ್ತೆ. ಸೊ ಇಲ್ಲಿ ಅಮೈನೋ ದಟ್ ಇಸ್ NH2 ಗ್ರೂಪ್ ಜಾಸ್ತಿ ಇರುತ್ತೆ. ಸೊ 2 or more ಅಮೈನೋ ಗ್ರೂಪ್ಸ್ ಇದ್ದು 1 COOH ಗ್ರೂಪ್ ಇತ್ತಪ್ಪ ಅಂದರೆ ಅದು ಬೇಸಿಕ್ ಅಮೈನೋ ಆಸಿಡ್. ಎಕ್ಸಾಂಪಲ್ ಲೈಸಿನ್ ಮತ್ತು ಹಿಸ್ಟಡೈನ್ ಅಂತ ಹೇಳಿ. ಸೊ ಇದನ್ನ ಹೆಂಗೆ ನೆನಪಿಟ್ಕೋತೀರಿ? ಮೇಕ್ ಅ ಕೀವರ್ಡ್ LH ಬೇಬಿ ಅಂತ. LH ಬೇಬಿ. L ಅಂದರೆ ಲೈಸಿನ್, H ಅಂದರೆ ಹಿಸ್ಟಡಿನ್, BA that is baby, BABY baby stands for basic. So LH baby. ಈ ಥರ ಕೀವರ್ಡಿಂದ ನೆನಪಿಡ್ರಿ, LH baby. ಥರ್ಡ್ ಒನ್ ದಟ್ ಈಸ್ ನ್ಯೂಟ್ರಲ್ ಅಮೈನೋ ಆಸಿಡ್. ಇಲ್ಲೇನಾಗಿರುತ್ತೆ? 1 ಅಮೈನೋ ಗ್ರೂಪು, 1 COOH ಗ್ರೂಪ್, ಎರಡು ಸಮನಾಗಿರುತ್ತೆ. ಅಮೈನೋ ಗ್ರೂಪು ಮತ್ತು ಅಸಿಡಿಕ್ ಗ್ರೂಪ್ ಎರಡು ಸಮನಾಗಿರುತ್ತೆ. ಸಮನಾಗಿದ್ದಾಗ ಅವಾಗ ಅದು ನ್ಯೂಟ್ರಲ್ ಅಮೈನೋ ಆಸಿಡ್ ಆಗುತ್ತೆ. ಎಕ್ಸಾಂಪಲ್ ಗ್ಲೈಸಿನ್, ಅಲಾನೈನ್, ಸಿರೈನ್. ಸೊ ಇದನ್ನ ಹೆಂಗೆ ನೆನಪಿಡ್ತೀರಿ? GAS ಗ್ಯಾಸ್, ನ್ಯಾಚುರಲ್ ಗ್ಯಾಸ್. ಸೊ ನ್ಯೂಟ್ರಲ್. ಸೊ GASN natural gas, that is neutral. So G stands for glycine, A stands for alanine, S stands for serine and N stands for neutral. So gas, neutral, natural gas, natural gas. ಈ ಥರ ನೆನಪಿಡ್ರಿ. ನೆಕ್ಸ್ಟ್ ಸೆಕೆಂಡ್ ಕ್ಲಾಸಿಫಿಕೇಶನು that is based on structure. ಸೊ ಸ್ಟ್ರಕ್ಚರ್ ಆಧಾರದ ಮೇಲೆ ನಾವು ಅಮೈನೋ ಆಸಿಡ್ಸನ್ನು 3 ವೇಸಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಒಂದು ಎಲಿಫ್ಯಾಟಿಕ್ ಅಮೈನೋ ಆಸಿಡ್, ಇನ್ನೊಂದು ಅರೋಮ್ಯಾಟಿಕ್ ಅಮೈನೋ ಆಸಿಡ್, ಥರ್ಡ್ ಒನ್ ಹೆಟೆರೋಸೈಕ್ಲಿಕ್ ಅಮೈನೋ ಆಸಿಡ್. ಸೊ ನಿಮಗೆಲ್ಲ ಗೊತ್ತು ಎಲಿಫ್ಯಾಟಿಕ್ಕು ಅರೋಮ್ಯಾಟಿಕ್ ಅಂದರೆ ಏನಂತ ಗೊತ್ತು. ಹೆಟ್ರೋಸೈಕ್ಲಿಕ್ ಅಂದರೆ
ರಿಂಗ್ ಸಿಸ್ಟಮಲ್ಲಿ ಎರಡು ಡಿಫ್ರೆಂಟ್ ಎಲಿಮೆಂಟ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈ ಥರ ಸಲ್ಫರು ಆಕ್ಸಿಜನ್ ಇರುತ್ತೆ. ಇದೊಂದು ರಿಂಗ್ ಆದರೆ, ಬೆಂಜಿನ್ ರಿಂಗ್ ಆದರೆ ಇದಕ್ಕೊಂದು ಸಲ್ಫರ್ ಅಟ್ಯಾಚ್ ಆಗಿರುತ್ತೆ. ಸೊ ಈ ರೀತಿ ಇರುವಂಥ ಸ್ಟ್ರಕ್ಚರ್ಗೆ ನಾವು ಹೆಟ್ರೋಸೈಕ್ಲಿಕ್ ಅಂತ ಕರಿತೀವಿ. ಸೊ ಎಲಿಫ್ಯಾಟಿಕ್ ಅರೋಮ್ಯಾಟಿಕ್ ನಿಮ್ಗೆ ಆಲ್ರೆಡಿ ಗೊತ್ತು, ಡಿಸ್ಕಸ್ ಮಾಡಿದ್ದೀವಿ. ಸೊ ಡಿಪೆಂಡಿಂಗ್ ಅಪಾನ್ ಸ್ಟ್ರಕ್ಚರ್, ಸೊ ಅಮೈನೋ ಆಸಿಡ್ಸ್ ಆರ್ ಕ್ಲಾಸಿಫೈಡ್ ಇಂಟು 3 ಗ್ರೂಪ್ಸ್, ದಟ್ ಈಸ್ ಎಲಿಫ್ಯಾಟಿಕ್, ಅರೋಮ್ಯಾಟಿಕ್, ಹೆಟ್ರೋಸೈಕ್ಲಿಕ್. ಸೊ ಎಲಿಫ್ಯಾಟಿಕ್ ಎಕ್ಸಾಂಪಲು ಗ್ಲೈಸಿನ್, aspartic acid. Aromatic example tyrosine and phenyl alanine. Third one heterocyclic ಗೆ histidine ಮತ್ತು proline. ಸೊ ಇದನ್ನು ಯಾವ ರೀತಿ ನೆನಪಿಟ್ಕೋತೀರಿ? ಯು ಹ್ಯಾವ್ ಟು ಮೇಕ್ ಯುವರ್ ಓನ್ ಕೀವರ್ಡ್ಸ್. ಸೊ ನೀವು ಏನು ಕೀವರ್ಡ್ಸ್ ಮಾಡಿದ್ದೀರಿ ಅನ್ನೋದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರಿ. ಸೊ ಥರ್ಡ್ ಕ್ಲಾಸಿಫಿಕೇಶನ್, ದಟ್ ಈಸ್ ಬೇಸ್ಡ್ ಆನ್ ಬಯೋಲಾಜಿಕಲ್ ಫಂಕ್ಷನ್. ಸೊ ಬಯೋಲಾಜಿಕಲ್ ಫಂಕ್ಷನ್ ಆಧಾರದ ಮ್ಯಾಗ ಕ್ಲಾಸಿಫಿಕೇಷನ್ನು. ಸೊ ಇದರಲ್ಲಿ ಬೇಸಿಕಲಿ ಎರಡು ಬೇಸಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಒಂದು ಅಸೆನ್ಷಿಯಲ್ ಅಮೈನೋ ಆಸಿಡ್, ಇನ್ನೊಂದು ನಾನ್ ಅಸೆನ್ಷಿಯಲ್. ಅಸೆನ್ಷಿಯಲ್ ಅಮೈನೋ ಆಸಿಡ್ ಆ್ಯಂಡ್ ನಾನ್ ಅಸೆನ್ಷಿಯಲ್ ಅಮೈನೋ ಆಸಿಡ್. ಇವಾಗ ಫಸ್ಟ್ ಒನ್ ಅಸೆನ್ಷಿಯಲ್ ಅಮೈನೋ ಆಸಿಡ್. ಅಮೈನೋ ಆಸಿಡ್ಸ್ ವಿಚ್ ಕ್ಯಾನ್ ನಾಟ್ ಬಿ ಸಿಂಥಸೈಸ್ಡ್ ಇನ್ ದ ಹ್ಯೂಮನ್ ಬಾಡಿ. ಸೊ ಯಾವ ಅಮೈನೋ ಆಸಿಡ್ಸು ಹ್ಯೂಮನ್ ಬಾಡಿ ಒಳಗೆ ಸಿಂಥಸೈಸ್ ಆಗೋದಿಲ್ಲ, ಅಂದರೆ ಸಂಶ್ಲೇಷಣೆ ಆಗೋದಿಲ್ಲ. ಸೊ ಅಂಥ ಅಮೈನೋ ಆಸಿಡ್ ನಾವು ಅಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತ ಕರಿತೀವಿ. ಸೊ ಸಿಂಥಸೈಸ್ ಆಗಲಿಲ್ಲ, ಸಂಶ್ಲೇಷಣೆ ಆಗಲಿಲ್ಲಪ್ಪ ಅಂದ್ರೆ ಸೊ ಅದನ್ನು ಪಡ್ಕೊಳ್ಳೋದು ಹೇಗೆ? ಸೊ ಇಟ್ ಶುಡ್ ಬಿ ಸಪ್ಲೈಡ್ ಬೈ ಪ್ರೋಟೀನ್ ಡಯಟ್. ಸೊ ಪ್ರೋಟೀನ್ ಡಯಟ್ ಮುಖಾಂತರ ನಾವು ಪಡ್ಕೋತೀವಿ. ಅಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಇರ್ತವೆ, ಆ ಬಾಡಿ ಒಳಗೆ ಸಂಶ್ಲೇಷಣೆ ಆಗೋದಿಲ್ಲ, ಸಿಂಥಸೈಸ್ ಆಗೋದಿಲ್ಲ. ಸಿಂಥಸೈಸ್ ಅಂದರೆ ಎರಡು ಎಲಿಮೆಂಟ್ಸ್ ಕಂಬೈನ್ ಆಗಿ ಹೊಸದೊಂದು ಪ್ರಾಡಕ್ಟ್ ಫಾರ್ಮ್ ಆಗುವಂಥ ಪ್ರೊಸೆಸ್ಗೆ ನಾವು ಸಿಂಥಸೈಸ್ ಅಂತ ಕರಿತೀವಿ. ಸೊ ಅಮೈನೋ ಆಸಿಡ್ಸ್ ವಿಚ್ ಕೆನಾಟ್ ಬಿ ಸಿಂಥಸೈಸ್ಡ್ ಇನ್ ದ ಹ್ಯೂಮನ್ ಬಾಡಿ ಆರ್ ಅಸೆನ್ಷಿಯಲ್. ಸೊ ಯಾವುದು ಸಿಂಥಸೈಸ್ ಆಗೋದಿಲ್ಲ, ದೇ ಆರ್ ಅಸೆನ್ಷಿಯಲ್. ಸೊ ಅಸೆನ್ಷಿಯಲ್ ಇರೋದನ್ನು ನಾವು ಪಡ್ಕೋಬೇಕಲ್ಲ, ಹೇಗೆ ಪಡ್ಕೋತೀವಿ? ಬೈ ಪ್ರೋಟೀನ್ ಡಯಟ್ ಮುಖಾಂತರ ಪಡ್ಕೋತೀವಿ. ಸೊ ಈಗ ಎಕ್ಸಾಂಪಲ್ಲು ಲೈಸಿನ್ ಆ್ಯಂಡ್ ಲೂಸಿನ್. ಸೊ ಲೈಸಿನ್ ಆ್ಯಂಡ್ ಲೂಸಿನ್ ಆರ್ ಎಕ್ಸಾಂಪಲ್ ಫಾರ್ ಅಸೆನ್ಷಿಯಲ್ ಅಮೈನೋ ಆಸಿಡ್ಸ್. ನಾನ್ ಅಸೆನ್ಷಿಯಲ್ ಅಮೈನೋ ಆಸಿಡ್ ವಿಚ್ ಕ್ಯಾನ್ ಬಿ ಸಿಂಥಸೈಸ್ಡ್ ಇನ್ ದ ಹ್ಯೂಮನ್ ಬಾಡಿ. ಸೊ ಬಾಡಿ ಒಳಗೆ ಸಂಶ್ಲೇಷಣೆ ಆಗುವಂಥ ಅಮೈನೋ ಆಸಿಡ್ಸ್ಗೆ ನಾವು ನಾನ್ ಅಸೆನ್ಷಿಯಲ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಗ್ಲೈಸೈನ್, ಅಲಾನೈನ್, ಸಿರೈನ್ ಎಕ್ಸೆಟ್ರಾ. ಸೊ ದೀಸ್ ಆರ್ ಎಕ್ಸಾಂಪಲ್ ಫಾರ್ ನಾನ್ ಅಸೆನ್ಷಿಯಲ್ ಅಮೈನೋ ಆಸಿಡ್ಸ್. ಇವಾಗ ಕ್ಲಾಸಿಫಿಕೇಷನ್ ಆಫ್ ಅಮೈನೋ ಆಸಿಡ್ಸ್ದು ಮೈಂಡ್ ಮ್ಯಾಪ್. ಸೊ ಈ ಮೈಂಡ್ ಮ್ಯಾಪ್ ಮುಖಾಂತರ ನಾವು ಈಸಿಯಾಗಿ ಕ್ಲಾಸಿಫಿಕೇಷನ್ ನೆನಪಿಟ್ಕೋಬಹುದು. ಹೇಗಪ್ಪ ಅಂತಂದ್ರೆ ನೋಡಿರಿ, ಸೊ ನಾವು ಅಮೈನೋ ಆಸಿಡ್ ಬೇಸಿಕಲಿ ಸೊ 3 ಭಾಗದಲ್ಲಿ ಕ್ಲಾಸಿಫೈ ಮಾಡಿದ್ದೀವಿ. ಒಂದು ನೇಚರ್, ಇನ್ನೊಂದು ಸ್ಟ್ರಕ್ಚರ್, ಇನ್ನೊಂದು ಬಯೋಲಾಜಿಕಲ್ ಫಂಕ್ಷನ್. ಸೊ ನೇಚರಲ್ಲಿ ಅಗೇನ್ 3 ಟೈಪ್ಸ್. ಒಂದು ಎಸಿಡಿಕ್, ಬೇಸಿಕ್, ನ್ಯೂಟ್ರಲ್. ಸೊ ಎಸಿಡಿಕ್ ಎಕ್ಸಾಂಪಲು aspartic acid ಆ್ಯಂಡ್ ಗ್ಲುಟಾಮಿಕ್ ಆಸಿಡ್. ಸೊ ಬೇಸಿಕ್ಕು ಲೈಸಿನ್ ಆ್ಯಂಡ್ ಹಿಸ್ಟಡಿನ್, ನ್ಯೂಟ್ರಲ್ ಅಲಾನೈನ್ ಆ್ಯಂಡ್ ಸೆರೈನ್. ಸ್ಟ್ರಕ್ಚರ್ ಮೇಲೆ ಸೊ ಎಲಿಫ್ಯಾಟಿಕ್, ಅರೋಮ್ಯಾಟಿಕ್, ಹೆಟ್ರೋಸೈಕ್ಲಿಕ್ ಅಂತೇಳಿ. ಸೊ ಎಲಿಫ್ಯಾಟಿಕ್ ಎಕ್ಸಾಂಪಲು ಗ್ಲೈಸಿನ್ ಆ್ಯಂಡ್ ಲೈಸಿನ್, ಅರೋಮ್ಯಾಟಿಕ್ಗೆ ಥೈರೋಸಿನ್ ಆ್ಯಂಡ್ ಫಿನೈಲ್ ಅಲಾನೈನ್, ಹೆಟ್ರೋಸೈಕ್ಲಿಕ್ ಹಿಸ್ಟಡೈನ್ ಆ್ಯಂಡ್ ಪ್ರೋಲಿನ್. ಬಯೋಲಾಜಿಕಲ್ ಫಂಕ್ಷನ್ ಮೇಲೆ ಸೊ ಅಸೆನ್ಷಿಯಲ್ ಆ್ಯಂಡ್ ನಾನ್ ಅಸೆನ್ಷಿಯಲ್ ಆಗಿ ಕ್ಲಾಸಿಫೈ ಮಾಡಿದ್ದೀವಿ. ಸೊ ಅಸೆನ್ಷಿಯಲ್ ಲೂಸಿನ್ ಆ್ಯಂಡ್ ಲೈಸಿನ್, ನಾನ್ ಅಸೆನ್ಷಿಯಲ್ ಗ್ಲೈಸಿನ್ ಅಲಾನೈನ್. ಸೊ ದಿಸ್ ಈಸ್ ಅನ್ ಮೈಂಡ್ ಮ್ಯಾಪ್ ಆಫ್ ಕ್ಲಾಸಿಫಿಕೇಷನ್ ಆಫ್ ಅಮೈನೋ ಆಸಿಡ್ಸ್. ಸೊ ಈ ಮೈಂಡ್ ಮ್ಯಾಪ್ ಮುಖಾಂತರ ನಾವು ಈಸಿಯಾಗಿ ಸೊ ನೆನಪಿಟ್ಕೋಬಹುದು. ಆಫ್ಟರ್ ದಿ ಕ್ಲಾಸಿಫಿಕೇಷನ್ ಆಫ್ ಅಮೈನೋ ಆಸಿಡ್ಸ್, ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇನ್ ದಿಸ್ ಚಾಪ್ಟರ್ ಈಸ್ ದಿ ರೈಟಿಂಗ್ ದ ಸ್ಟ್ರಕ್ಚರ್ ಆಫ್ ಅಮೈನೋ ಆಸಿಡ್ಸ್. ಸೊ ನಾನು ಆಲ್ರೆಡಿ ಅಮೈನೋ ಆಸಿಡ್ಸ್ಗೆ ಒಂದಿಷ್ಟು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸೊ ನಿಮ್ಮ ಸಿಲೆಬಸ್ಸಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಎಕ್ಸಾಂಪಲ್ಸನ್ನು ಕೊಟ್ಟಿದ್ದೀನಿ. ಆ ಎಕ್ಸಾಂಪಲ್ಸ್ಗೆ ಸ್ಟ್ರಕ್ಚರನ್ನು ಹಾಕಬೇಕು. ಸೊ ದಿಸ್ ವಾಸ್ ಆಲ್ರೆಡಿ ಆಸ್ಕ್ಡ್ ಇನ್ ಯುವರ್ ಎಕ್ಸಾಮಿನೇಷನ್. ಸೊ ನೆಕ್ಸ್ಟ್ ಟಾಪಿಕ್ ಈಸ್ ದ ಸ್ಟ್ರಕ್ಚರ್ ಆಫ್ ಅಮೈನೋ ಆಸಿಡ್ಸ್, ರೈಟಿಂಗ್ ದ ಸ್ಟ್ರಕ್ಚರ್ ಆಫ್ ಅಮೈನೋ ಆಸಿಡ್ಸ್. ಫಸ್ಟ್ ಎಕ್ಸಾಂಪಲ್ ಗ್ಲೈಸಿನ್. ಸೊ ಗ್ಲೈಸಿನ್ ಫಾರ್ಮುಲಾ ಏನಪ್ಪ ಅಂತಂದರೆ NH2 CH2 COOH. NH2 ಅಮೈನೋ ಗ್ರೂಪು, COOH ಕಾರ್ಬಾಕ್ಸಿಲಿಕ್ ಗ್ರೂಪು. ಸೊ ಇವೆರಡೂ ಇದ್ದರೆ ಅಂಥ ಗ್ರೂಪಿಗೆ ನಾವು ಏನಂತ ಕರಿತೀವಿ? ಆಲ್ಫಾ ಅಮೈನೋ ಆಸಿಡ್. ಸೊ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಗ್ಲೈಸಿನ್. ಸೊ ಗ್ಲೈಸಿನ್ ಫಾರ್ಮುಲಾ ಏನಪ್ಪ ಅಂತಂದರೆ NH2 CH2 COOH. ಸೊ ಇದು ಯಾವ ರೀತಿ ಬಂದಿದೆ ಅನ್ನೋದು ಸೊ ಫಸ್ಟ್ ನಾವು ಜನರಲ್ ಸ್ಟ್ರಕ್ಚರ್ ಮುಖಾಂತರ ತಿಳ್ಕೊಳ್ಳೋಣ. ಸೊ ಜನರಲ್ ಸ್ಟ್ರಕ್ಚರ್ ಆಫ್ ಆಲ್ಫಾ ಅಮೈನೋ ಆಸಿಡ್ ಏನಿದೆ? ಆರ್ CH COOH NH2. ಹೌದಾ? ದಿಸ್ ಈಸ್ ದ ಜನರಲ್ ಸ್ಟ್ರಕ್ಚರ್ ಆಫ್ ಆಲ್ಫಾ ಅಮೈನೋ ಆಸಿಡ್.
ಸೊ ಇಲ್ಲೇನು ಮಾಡಿದ್ದಾರೆ, ಈ ಆರ್ ಫಂಕ್ಷನಲ್ ಗ್ರೂಪಲ್ಲಿ ಎಚ್ ಅನ್ನು ತೊಗೊಂಡಿದ್ದಾರೆ. ಅವಾಗ ಸಿ ಎಚ್ ಇ ಎಚ್ ಕೂಡಿದ್ರೆ ಏನಾಯಿತು, CH2 ಆಯಿತು. ಸೊ ದಿಸ್ NH2 group is written here. This carboxylic group is written here. So the glycine formula is NH2 CH2 COOH. ಹಾಗಾದರೆ ಇದರ ಸ್ಟ್ರಕ್ಚರ್ ಯಾವ ರೀತಿ ಬರೀಬೋದು? ಫಸ್ಟ್ COOH ಗ್ರೂಪ್ಗೆ ಸ್ಟ್ರಕ್ಚರ್ ಬರೆಯೋಣ. COOH ಕಾರ್ಬಾಕ್ಸಿಲಿಕ್ ಗ್ರೂಪ್. ಸೊ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಸಿ ಡಬಲ್ ಬಾಂಡ್ O ಇರುತ್ತೆ, ಇನ್ನೊಂದು ಕಡೆ OH ಗ್ರೂಪ್ ಇರುತ್ತೆ. ಸೊ ದಿಸ್ ಈಸ್ ಹೌ ವಿ ರೈಟ್ COOH. ನೆಕ್ಸ್ಟ್ ಈ ಸಿಗೆ ಏನು ಅಟ್ಯಾಚ್ ಆಗಿದೆ, CH2 ಅಟ್ಯಾಚ್ ಆಗಿದೆ. ಸೊ ಯು ರೈಟ್ C ಹಿಯರ್ ಆ್ಯಂಡ್ 2H ಹಿಯರ್, ಒನ್ ಅಬೋವ್ ಒನ್ ಬಿಲೋ. ಆ್ಯಂಡ್ ಥರ್ಡ್ ಒನ್ NH2, that is N here and H here and 1H here. So this is the structure of glycine. ನೋಡ್ರಿ, COOH ಗ್ರೂಪು ಇದೆ, CH2 ಇದೆ, NH2 ಇದೆ. This is the structure of glycine. This is the structure of glycine. Second example is alanine. ಅಲಾನಿನ್ ಅಂತ ಓದಿರ್ ಮತ್ತು ಅದು ಅಲಾನಿನ್ ಅಲ್ಲ, ಅಲಾನೈನ್. ಸೊ ಅದರ ಫಾರ್ಮುಲಾ ಏನು, CH3 CHCOOH NH2. ಸೊ ದಿಸ್ ಈಸ್ ಏನು, ಜನರಲ್ ಫಾರ್ಮುಲಾ ಆಫ್ ಅಲ್ಫಾ ಅಮೈನೋ ಆಸಿಡ್ಸ್. ಇಲ್ಲ ಆರ್ ಆ್ಯಡ್ ಆಗಿರುತ್ತೆ. ಸೊ ಆ ಜಾಗದಲ್ಲಿ ಏನಾಗಿದೆ, CH3. ಸೊ CH3 ರಿಪ್ಲೇಸ್ ಆಗಿದೆ, ದಟ್ ಈಸ್ ಅಲಾನಿನ್. ಸೊ H ರಿಪ್ಲೇಸ್ ಆಗಿದ್ದರೆ ಗ್ಲೈಸಿನ್, CH3 ಬಂದರೆ ಅಲಾನಿನ್. ಸೊ ಇದ್ರ ಸ್ಟ್ರಕ್ಚರ್ ಯಾವ ರೀತಿ ಬರೀಬೇಕು? ಸೊ ಫಸ್ಟು COOH ಬರೆಯೋಣ. COOH ಅದಕ್ಕೇನು ಅಟ್ಯಾಚ್ ಆಗಿದೆ, CH ಹಾಗೆ ಬರೆಯೋಣ, ನಡೀತು, ಏನಾಗಲ್ಲ. ಸೊ CHಗೆ ಏನು ಅಟ್ಯಾಚ್ ಆಗಿದೆ, NH2 ಅಟ್ಯಾಚ್ ಆಗಿದೆ. ಸೊ N ಅದಕ್ಕೆ ಎಷ್ಟು, 2 H ಅಟ್ಯಾಚ್ ಆಗಿದೆ, 1 H ಇಲ್ಲಿ 1 H ಇಲ್ಲಿ. ಮತ್ತು CHಗೆ ಏನು ಅಟ್ಯಾಚ್ ಆಗಿದೆ, CH3 ಅಟ್ಯಾಚ್ ಆಗಿದೆ, ದಟ್ C 1H 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 here 3H. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಅಲಾನೈನ್. ನೆಕ್ಸ್ಟ್ ಸಿರೈನ್. ಸೊ ಇದರ ಫಾರ್ಮುಲಾ OH CH2 ಅಥವಾ CH2OH CHCOOH NH2. ಸೊ ದಿಸ್ ಈಸ್ ಅಗೇನ್ ಜನರಲ್ ಫಾರ್ಮುಲಾ ಆ್ಯಂಡ್ ದಿಸ್ ಈಸ್ R. ಸೊ ಆರ್ ಜಾಗದಲ್ಲಿ ಏನಿದೆ, ಇಲ್ಲಿ CH2OH, ಆರ್ ಜಾಗದಲ್ಲಿ CH2OH ಇದೆ. ದಿಸ್ ಈಸ್ ಸಿರೈನ್. ಸೊ ಇದ್ರ ಸ್ಟ್ರಕ್ಚರು ನೀವೇ ಹಾಕಬೇಕು. ಯು ಶುಡ್ ಹ್ಯಾವ್ ಡ್ರಾನ್ ಇನ್ ಯುವರ್ ನೋಟ್ಬುಕ್ ಆ್ಯಂಡ್ so send it in our telegram channel. Next example, cysteine. ಇಲ್ಲಿ CH2 SH ಆ್ಯಡ್ ಆಗಿದೆ. ಸೊ ರಿಮೈನಿಂಗ್ ಎಲ್ಲ ಸೇಮ್, CH2 SH ಸಿಸ್ಟೀನ್. ಸೊ ಇದರ ಸ್ಟ್ರಕ್ಚರ್ ಕೂಡ ನೀವೇ ಹಾಕಬೇಕು. ನೆಕ್ಸ್ಟ್ ಎಕ್ಸಾಂಪಲ್, ಅಸ್ಪಾರ್ಟಿಕ್ ಆ್ಯಸಿಡ್. ಇಲ್ಲಿ CH2 COOH ಆ್ಯಡ್ ಆಗಿದೆ, CH2 COOH ಆ್ಯಡ್ ಆಗಿದೆ. COOH ಇಂಡಿಕೇಟ್ಸ್ ಆ್ಯಸಿಡ್. ದಿಸ್ ಈಸ್ ಅಸ್ಪಾರ್ಟಿಕ್ ಆ್ಯಸಿಡ್. ಸೊ ಅದೇ ರೀತಿ ಇದನ್ನು ಸ್ಟ್ರಕ್ಚರನ್ನು ನೀವೇ ಸ್ವಂತ ಡ್ರಾ ಮಾಡಬೇಕು, ಅಸ್ಪಾರ್ಟಿಕ್ ಆ್ಯಸಿಡ್. ಸೊ ನೆಕ್ಸ್ಟ್ ಲೈಸಿನ್. ಸೊ ಅದು CH2 ಇಂಟು ಬ್ರಾಕೆಟ್ 4 NH2, CH COOH NH2 ಉಳಿದಿಲ್ಲ ಸೇಮು. ಸೊ CH2 ಇಂಟು ಬ್ರಾಕೆಟ್ 4 NH2. ದಿಸ್ ಈಸ್ ದ ಫಾರ್ಮುಲಾ ಆಫ್ ಲೈಸಿನ್. Last example is tyrosine. So its formula is benzene ring ಇದೆ. ಸೊ ಅದಕ್ಕೆ OH and CH2 ಗ್ರೂಪ್ ಅಟ್ಯಾಚ್ ಆಗಿದೆ. ಸೊ ರಿಮೈನಿಂಗ್ ಎಲ್ಲ ಸೇಮ್. ಸೊ ದಿಸ್ ಈಸ್ ಆನ್ ಫಾರ್ಮುಲಾ ಫಾರ್ ಟೈರೋಸಿನ್. ಸೊ ಫ್ರೆಂಡ್ಸ್, ಇಲ್ಲಿ ಬರ್ತಕ್ಕಂಥ ಫಾರ್ಮುಲಾಗಳನ್ನ ನೀವು ಬೈಹ್ಯಾಟ್ ಮಾಡಲೇಬೇಕು. ಅದೇ ಒಂದು ಮಾರ್ಗಲ್ಲಿ ಇರೋದು. ಸೊ ನೀವು ಬೈಹ್ಯಾಟ್ ಮಾಡಲೇಬೇಕು. ಸೊ ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಸೊ ಅವಾಗಲೇ ಅದು ಸ್ಟ್ರಕ್ಚರು ಫಾರ್ಮುಲಾ ಸೊ ಅದು ನಿಮ್ಮ ತಲೆಯಲ್ಲಿ ಕುಂದಿರೋದು. ಸೊ ಹ್ಯಾವ್ ಟು ಪ್ರಾಕ್ಟೀಸ್ ಮೋರ್. ಸೊ ಕೊನೆಯದಾಗಿ ಒಂದು ಮಾತು. ಸೊ ಲಾಕ್ಡೌನ್ನಿಂದಾಗಿ ಸಾಕಷ್ಟು ಸಮಯ ನಮಗೆ ಸಿಕ್ಕಿರುತ್ತೆ. ಸೊ ಈ ಸಮಯವನ್ನು ನಾವು ಸರಿಯಾಗಿ ಯುಟಿಲೈಸ್ ಮಾಡಿಕೊಂಡು ಸ್ಟಡಿ ಮಾಡೋಣ. ಲಾಸ್ಟ್ ಇಯರ್ ಆದಂಗೆ ಆಗಬಾರ್ದು. ಸೊ ಲಾಸ್ಟ್ ಇಯರ್ ಸೊ ಭಾಳ ನಿಮ್ಮ ಫ್ರೆಂಡ್ಸ್ ಎಲ್ಲ ಸೊ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಆಗಲಿಲ್ಲ. ಸೊ ಈ ವರ್ಷ ಆ ರೀತಿ ಆಗಬಾರ್ದು. ಸೊ ನಿಮ್ಗೆ ಟೈಮ್ ಸಿಕ್ಕಿದೆ, ಅದನ್ನು ಸರಿಯಾಗಿ ಬಳಸ್ಕೊಳ್ರಿ. ಸೊ ನೀವು ವರ್ಕ್ ಮಾಡಲಿ ಅಂತಲೇ ನಾನು ಒಂದಿಷ್ಟು ಎಕ್ಸಾಂಪಲ್ಸನ್ನು ಸೊ ನಿಮಗೆ ವರ್ಕೌಟ್ ಮಾಡೋದು ಕೊಟ್ಟಿದ್ದೀನಿ ಇವತ್ತು. So stay safe at home and COVID-19. Our next video will be on proteins.
subscribe our channel for more videos, and press the bell icon for getting notification of each video when I upload. So thank you. Bye.